ಅವ್ರು ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಥರ ನನಗನ್ನಿಸ್ತು. ನಾನ್ ಬೇರೆ ಒಬ್ಳೇ ಇದ್ದೆ. ನನಗೇನ್ ಮಾಡೋದಂತಾನೆ ಗೊತ್ತಾಗಿಲ್ಲ. ಅವ್ರ ಹತ್ರ ಮಾತಾಡಕ್ಕೆ ನಂಗೆ ಹೆದರಿಕೆ ಆಯ್ತು. ಸಡನ್ ಆಗಿ ಕಾಲಿಂಗ್ ಬೆಲ್ ಹೊಡಿಯೋ ಶಬ್ದ ಕೇಳಿಸ್ತು. ಕೇಳಿದ ತಕ್ಷಣ ಅವ್ರು ಎದ್ದು ಹೊರಟೋಗ್ಬಿಟ್ರು. ಯಾರಾಗಿರ್ಬೋದು ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ನನ್ ಟ್ಯೂಷನ್ ಮಾಸ್ಟರ್. ಅವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಸ್ವಲ್ಪ ವಯಸ್ಸಾದವ್ರು. ಅಮ್ಮ ಮನೇಲಿಲ್ಲ ಅಂತ ಹೇಳ್ದೆ. ನನಗದ್ ಗೊತ್ತು. ನಿಮ್ಮಮ್ಮನೇ ನಿನಗ್ ಟ್ಯೂಷನ್ ತೆಗಿಯಕ್ಕೆ ಕಳ್ಸಿದೆ ಅಂತ ಹೇಳಿದ್ರು. ತಕ್ಷಣ ಹಾಲಲ್ಲಿ ಕೂತ್ಕೊಂಡು ನನಗ್ ಟ್ಯೂಷನ್ ತೆಗಿಯಕ್ ಶುರು ಮಾಡ್ಬಿಟ್ರು. ಏನಪ್ಪ ಇವ್ರು ಲೀವಲ್ ಕೂಡ ಜಾಲಿಯಾಗಿ ಇರಾಕ್ ಬಿಡದೆ ಪ್ರಾಣ ತಿಂತಾ ಇದಾರಂತ ಮನ್ಸಲ್ಲೇ ಬೈಕೋತಾ ಇದ್ದೆ. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಅವ್ರು ನನ್ನ ಕಾಪಾಡಕ್ಕೆ ಬಂದಿದ್ದಾರೆ ಅಂತ. ಹಾಗಾದ್ರೆ ನಿನ್ ಮಾವ? ಅವರು ನನ್ ಟ್ಯೂಷನ್ ಟೀಚರ್ನ ಹೊರಗ್ ಕಳ್ಸಕ್ಕೆ ಏನೇನೋ ಮಾತಾಡಿ ಟ್ರೈ ಮಾಡಿದ್ರು. ಆದ್ರೆ ಅವರು ಅಂದಾಡೋವಾಗೇ ಇಲ್ಲ. ತಕ್ಷಣ ನನ್ ಮಾವ ಟೆನ್ಷನ್ ಆಗಿ ಹೊರಟೋಗ್ಬಿಟ್ರು. ಅದಕ್ಕೆ ಎಲ್ಲಾ ಟೀಚರ್ನು ತಪ್ಪಾಗಿ ಹೇಳ್ಬಾರ್ದು ಅಂದೆ. ನೋಡಿದ್ಯೇನೆ ಸೋನಾ, ಕೆಲವು ಸ್ವಂತದವ್ರೇ ಅದು 10 ವರ್ಷದ ಹೆಣ್ಣು ಮಗಳಿಗೆ ದೊಡ್ಡ ಅಪಾಯ ಎದುರಾಗಿದೆ. ಹೀಗಿದ್ರೆ ಹುಡುಗಿರು ನಾವೆಲ್ಲ ಹೇಗೆ ನೆಮ್ಮದಿಯಾಗಿ ಜೀವನ ಮಾಡುದು? ಅದ್ ಎಲ್ಲಾ ಕಡೆನೂ ನಡೆಯುತ್ತೆ ಕಣೆ. ಎಲ್ ಹೋದ್ರೂ ಇದ್ದೇ ಇರುತ್ತೆ. ಹೌದು, ನೀನ್ ಕಾಲೇಜಲ್ಲಿರುವಾಗ ಚಂದ್ರು ಅನ್ನೋ ಹುಡುಗನ ಲವ್ ಮಾಡ್ತಿದ್ಯಲ್ಲ, ಏನಾಯ್ತು? ಚಂದ್ರುನಾ? ಅದ್ ಡ್ರಾಪ್ ಆಗಿ 2 ವರ್ಷ ಆಯ್ತು. ಏನೇ ಹೇಳ್ತಾ ಇದ್ಯಾ? ಇಬ್ರು ಒಟ್ಟಿಗೆ ಲೈಲಾ ಮಜ್ನು ತರ ತಿರುಗಾಡ್ತಾ ಇದ್ರಿ? ಹೌದು ಕಣೆ. ಅವನು ಒಳ್ಳೆ ಅವನು ಅಂತ ಅವನು ಕರ್ದಲ್ಲೆಲ್ಲ ಹೋದೆ. ಒಂದಿನ ಡೇಟಿಂಗ್ ಕರ್ದ, ನಾನು ಹೋದೆ. ಇವತ್ತು ಹೋಯ್ತಲ್ಲ ಫಾಲ್ಸಿಗೆ, ಅದೇ ರೀತಿ ಒಂದಿನ ನಾವು ಫಾಲ್ಸಿಗೆ ಹೋಯ್ತು. ಸ್ನಾನ ಮಾಡಿ ಲಾಡ್ಜಿಗೆ ಹೋದ್ವಿ. 2 ರೂಮ್ ಬುಕ್ ಮಾಡ್ತಾನಂತ ನೋಡಿದ್ರೆ ಒಂದೇ ರೂಮ್ ಬುಕ್ ಮಾಡಿದನೆ. ಸರಿ ಒಳಗ್ ಹೋಗ್ ನೋಡಿದ್ರೆ ನನ್ನ ಎದುರಿಗೆ ಡ್ರೆಸ್ ಅನ್ ಬಿಚ್ಬಿಟ್ಟ. ಏನಿದು ಚಂದ್ರು, ಇಲ್ಲೇ ಡ್ರೆಸ್ ಬಿಚ್ಚತಾ ಇದ್ಯಾ ಅಂತ ಕೇಳ್ದೆ. ಡೇಟಿಂಗ್ ಅಂದ್ರೆ ಹಂಗೆ ಇರತ್ತಂತ ಹೇಳ್ದ. ನಾನ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಬಾತ್ರೂಮ್ ಒಳಗ ಓಡ್ಬಿಟ್ಟೆ. ಡ್ರೆಸ್ ಚೇಂಜ್ ಮಾಡಿ ಬಂದು ಅವನೂ ಕಂಪೆಲ್ ಮಾಡಿ ನೀನು ಬಾತ್ರೂಮ್ ಹೋಗ್ ಚೇಂಜ್ ಮಾಡು ಅಂದ್ಬಿಟ್ಟೆ. ಬಾತ್ರೂಮ್ ಒಳಗಡೆ ಹೋಗ್ವಾಗ ಪ್ಯಾಂಟಿಂದ ಪರ್ಸು ಕೆಳಗಡೆ ಬಿತ್ತು. ಸರಿ ಮೇಲ್ಗಡೆ ತೆಗ್ದಿಡೋಣ ಅಂತ ನೋಡುವಾಗ ನಾನ್ ಹಾಗೆ ಶಾಕ್ ಆಗ್ಬಿಟ್ಟೆ. ಅದ್ರೊಳಗಡೆ 2 ಕಾಂಡಮ್ ಕಣೆ. ಅದನ್ ನೋಡಿದ ತಕ್ಷಣ ನನಗೊಂಥರ ಆಗ್ಬಿಡ್ತು. ಅಲ್ಲಿಂದ ಹಂಗೆ ಎಸಾಗ್ಬಿಟ್ಟೆ. ಆವಾಗ್ಲಿಂದನೇ ಕಣೆ ಡ್ರಾಪ್ ಆಯ್ತು. ಆಮೇಲೆ ಆಗಾಗ ಫೋನ್ ಮಾಡ್ತಾನೆ. ನಾನ್ ಚೂರು ಕ್ಯಾರೇ ಮಾಡೋದಿಲ್ಲ. ಅವನ್ ಕಾಲ್ ಅನ್ನೇ ಬ್ಲಾಕ್ ಮಾಡ್ಬಿಟ್ಟೆ. ಹೀಗೇನೆ ಬ್ರೇಕಪ್ ಆಗಿತ್ತು. ಜಗತ್ತಲ್ಲಿರೋ ಎಲ್ಲ ಗಂಡಸರು ಹೀಗೆ ಕಣೆ. ಇವ್ರನ್ನೆಲ್ಲ ತಿದ್ದಕ್ಕೆ ಆಗಲ್ಲ. ಇವ್ರಿಂದ ನಮ್ ನೆಮ್ಮದಿನೇ ಹಾಳಾಗೋದು. ಇದೆಲ್ಲ ಬಿಟ್ರೆ ಬೇರೆ ಏನಾದ್ರೂ ಮಾತಾಡೋಣ. ಮೇಡಮ್, ಸೈಡ್ ಡಿಶ್. ಥ್ಯಾಂಕ್ ಯು ರಾಮು. ಮೇಡಮ್, ಬೇರೆ ಏನಾದ್ರು ಬೇಕಾ? ರಾಮು, ನನಗೊಂದು ಹಾಫ್ ಬಾಯ್ಲ್ ಮಾಡಿಕೊಡಿ. ಒಂದೇ ಒಂದು, ಸರಿನಾ? ಸರಿ ಮೇಡಮ್, ರೆಡಿ ಮಾಡಿ ತಗೊಂಡ್ ಬರ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ನೇ ಮಚ್ಚಿ. ಹ್ಯಾಪಿ ಮ್ಯಾರಿಡ್ ಲೈಫ್ ನೇ ಮಚ್ಚಿ. ಚೆನ್ನಾಗಿರ್ಬೇಕು. ಬನ್ರೆ ಮಲ್ಕೊಳ್ಳೋಣ. ಎದ್ದೇಳು. ಎದ್ದೇಳೆ. ಏಳು. ಫಾಲ್ಸಿಗೆ ಹೋಗ್ಬೇಕಲ್ಲ, ಏನಾಯ್ತು? ಮಲ್ಕೊಳ್ಳೋಣ ಬಾರೆ. ಹೇ, ಏನೇ ಇವ್ಳು ಹೀಗೆಲ್ಲ ಹೇಳ್ತಾ ಇದ್ದಾಳೆ? ನನ್ನ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರಾ? ಯಾಕೆ ತೆಗಿದ್ದೀರಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಹಾಗೆ ಇದ್ದೀನಿ. ಎಲ್ಲೇ ಹೋಗ್ತಾ ಇದ್ವಿ? ಫಾಲ್ಸಿಗ ಹೋಗೋದು. ಫಾಲ್ಸಿಗೆ ಹೋಗೋದು. ಮಚ್ಚಿ, ಇವತ್ತು ತುಂಬಾ ಮಜಾ ಆಗಿತ್ತು ಕಣೆ. ನನ್ ಲವರ್ ನೋಡಿದ್ಯಾನೆ? ಮೇಲ್ ನೋಡ್, ನಾನ್ ನೋಡ್ತಾನೆ ಇದ್ದಾನೆ.
ಬಾಯ್ ಮುಚ್ಕೊಂಡ್ ಮಲ್ಕೊಳೆ. ನನ್ ಲವರ್ ನೋಡೆ ಮೇಲಿಂದ ನನ್ ನೋಡ್ತಾ ಇದ್ದಾನೆ, ಎಷ್ಟು ಸುಂದರವಾಗಿದ್ದಾನೆ ನೋಡೆ. ಲೇ ಮಚ್ಚಿ, ಕೇಳಿಸ್ತಾ ಇದೆಯಾ ಅಲ್ವಾ? ಎಷ್ಟು ಸುಂದರವಾಗಿದ್ದಾನೆ ನೋಡು ಅವನು. ಹಾ ಹೇಳು ಸಂತೋಷ್. ಇನ್ನು ಮಲ್ಕೊಂಡಿಲ್ವಾ ಚಿನ್ನು? ಇನ್ನು ಮಲ್ಕೊಂಡಿಲ್ಲ. ಹೌದಾ? ಹ್ಮ್, ನಿದ್ದೆ ಬಂದಿಲ್ವಾ? ನಿನಗ್ ನಿದ್ದೆ ಬರ್ತಾ ಇಲ್ವಾ? ಏನ್ ಮಾಡ್ತಾ ಇದ್ಯಾ ರಾಮು? ಯಾಕೆ ಚಿನ್ನು? ರಾಮು, ಏನಾಯ್ತು? ಒಂದ್ ನಿಮಿಷ ಇರು. ಇನ್ನು ಏನು ನೀವು ಮನೆಗ್ ಹೋಗಿಲ್ವಾ? ತಮ್ಮ ಇನ್ನೂ ಬೈಕ್ ತಗೊಂಡ್ ಬಂದಿಲ್ಲ ಮೇಡಮ್. ಓಹೋ. ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಸರಿ, ಓಕೆ, ಮಲ್ಕೊಳ್ಳಿ. ಏನಾಯ್ತು ಚಿನ್ನು? ಯಾರ ರಾಮು? ಅವ್ರಿಲ್ಲಿ ಕೆಲ್ಸ ಮಾಡೋರು. ಓ ಹೌದಾ? ಕೆಲಸ ಮಾಡುವವರಾ? ಹೌದು ಸಂತೋಷ್. ಬೇಗ ಬಾರೆ, ನೀನ್ ಇಲ್ಲದೆ ತುಂಬಾ ಬೋರ್ ಹೊಡಿತಾ ಇದೆ. ಐ ರಿಯಲಿ ಮಿಸ್ ಯು. ಐ ಮಿಸ್ ಯು ಟು. ಮೇಲ್ ನೋಡೆ ಅಯ್ಯೋ, ಎಷ್ಟು ಇವ್ಳ್ ಜೊತೆ ಇದ್ರೆ ನಾನು ಹುಚ್ಚಿಯಾಗ್ ಹೋಗ್ತೀನಿ. ಸುಂದರವಾಗಿದ್ದಾನಂತೆ. ಲೇ ಮಚ್ಚಿ, ಎಲ್ಲಿ ಹೋಗ್ತಾ ಇದ್ಯಾ? ನಾನ್ ಹೇಳೋದನ್ನ ಕೇಳ್ತಾ ಇದೆಯಲ್ವಾ? ಯಾರಾದ್ರೂ ಬಂದ್ರೆ ಬೋರ್ ಹೊಡಿತಾ ಇದೆ. ನಾನೊಬ್ಳೆ ಹೇಗೆ ಇರೋದು? ಎಲ್ರು ಎಲ್ಲೇ ಹೋದ್ರಿ, ಬಂದ್ರೆ ಒಬ್ರಾದ್ರೂ ಬಂದ್ರೆ. ಏನೇ ಮಚ್ಚಿ, ಬಂದ್ಬಿಟ್ಟಿಯಾ? ನಿನ್ನ ಏನೇ ಮಾಡ್ತೀನಿ? ಯಾಕೆ ಹೋದೆ? ಸೋನಾ ಹೋಗ್ಬಿಟ್ಲಲ್ಲ. ಅಣ್ಣ, ನೀವಿಲ್ಲಿ ಯಾಕೆ ಬಂದ್ರ ಅಣ್ಣ? ಅಣ್ಣ, ಅಣ್ಣ, ಯಾಕಣ್ಣ ಹೀಗ್ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಯಾಕೆ ಬಂದ್ರಿ? ಮರ್ಯಾದೆಯಿಂದ ನಾನು ಹೇಳೋ ಮಾತನ್ನ ಕೇಳು. ಬೇಡ ಅಣ್ಣ, ಪ್ಲೀಸ್ ಅಣ್ಣ. ಸುಮ್ಮನೆ ಕಿರ್ಚಾಡ್ಬೇಡ. ಯಾಕಣ್ಣ ಈ ತರ ಮಾಡ್ತಾ ಇದ್ದೀರಾ? ನೀವು ನನಗೆ ಅಣ್ಣನ್ ತರ. ಎಣ್ಣೆ ತಗೊಂಡ್ ಬರಕ್ ಹೇಳುವಾಗ ಅಣ್ಣ ಅನ್ನೋದೆಲ್ಲ ಗೊತ್ತಾಗಿಲ್ಲ ನಿಮ್ಗೆ? ಅವಾಗ ಕೆಲ್ಸದವನ್ ತರ ಕಾಣಿಸ್ತೆ, ಇವಾಗ ಅಣ್ಣ ತರ ಕಾಣಿಸ್ತಾ ಇದೀನಾ? ನಾನು ಏನ್ ತಿಗಿಲ್ ಬಂದಿದ್ದೀನಿ ಅಂತ ಗೊತ್ತಿಲ್ಲ ನಿನ್ಗೆ? ಡ್ರಾಮಾ ಆಗ್ತಾ ಇದೀಯಾ? ಅಣ್ಣ ಬೇಡ ಅಣ್ಣ, ಪ್ಲೀಸ್ ಅಣ್ಣ. ಸುಮ್ನೆನೆ ಬಿಡ್ಬಾರ್ದು ಕಣ. ಅಣ್ಣ ಪ್ಲೀಸ್ ಅಣ್ಣ, ಏನೇ ನನ್ನ ಬಿಡಿ ಅಣ್ಣ. ಇವಾಗೇನೆ ಆಯ್ತು. ಏ ಸಂತೋಷ್, ಒಂದ್ ನಿಮಿಷ ಇರು. ಅಣ್ಣ